ನಮಸ್ಕಾರ, ನಾನು ನಿರೀಕ್ಷಾ ನಾಗರಾಜ್. ಇತ್ತೀಚಿನ ದಿನಗಳಲ್ಲಿ ಔಟ್ಸೈಡ್ ಫುಡ್ ತಿನ್ನುವರ ಸಂಖ್ಯೆ ಜಾಸ್ತಿ ಆಗಿದೆ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಹೊರಗೆ ಹೋಗಿ ಚೈನೀಸ್ ಫುಡ್ ಅನ್ನು ತಿಂತಾರೆ. ಇನ್ನು ಕೆಲವರು ರಸ್ತೆ ಬದಿ ಫಾಸ್ಟ್ ಫುಡ್ ತಿನ್ನಲು ಇಷ್ಟಪಡ್ತಾರೆ. ಅದರಲ್ಲಿಯೂ ಇನ್ನು ಕೆಲವರು ಎಗ್ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ. ಆದ್ರೆ ನೀವು ತಿನ್ನುವ ಫಾಸ್ಟ್ ಫುಡ್ ಆರೋಗ್ಯಕ್ಕೆ ಎಷ್ಟು ಹಾನಿಕಾರ ಅಂತ ಗೊತ್ತಾ? ಹಾಗಾದ್ರೆ ನೀವು ಸೇವಿಸೋ ಫ್ರೈಡ್ ರೈಸ್ ಆರೋಗ್ಯಕ್ಕೆ ಎಷ್ಟು ಹಾನಿಕಾರ ಅಂತ ನಾನು ಹೇಳ್ತೀನಿ. ಈ ಸ್ಟೋರಿನ ಫುಲ್ ನೋಡಿ. ವಾರಕ್ಕೆ 3 ಅಥವಾ 4 ಬಾರಿ ಫಾಸ್ಟ್ ಫುಡ್, ಅದರಲ್ಲಿಯೂ ಫ್ರೈಡ್ ರೈಸ್ ತಿನ್ನೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಅಂತ ಹೇಳಿ ಆರೋಗ್ಯ ತಜ್ಞರು ಹೇಳ್ತಾರೆ. ಹೌದು, ಫ್ರೈಡ್ ರೈಸ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕಂದ್ರೆ ಒಮ್ಮೆ ಬೇಯಿಸಿದ ಅನ್ನವನ್ನ ಮತ್ತೆ ಬಿಸಿ ಮಾಡಿ ಹೊರೆಯೋದ್ರಿಂದ ಮನುಷ್ಯರ ಜೀರ್ಣಕ್ರಿಯೆಯ ಸಮಸ್ಯೆಗಳು ಉಂಟಾಗಬಹುದು. ಇದು ಹೊಟ್ಟೆ ಉರಿ, ಅಜೀರ್ಣ, ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಮಸಾಲೆಗಳು ಮತ್ತು ಹೆಚ್ಚುವರಿ ಎಣ್ಣೆಯನ್ನ ಪದೇ ಪದೇ ಬಿಸಿ ಮಾಡಿದಾಗ ಅದರಲ್ಲಿರುವಂತಹ ಟ್ರಾನ್ಸ್ ಕೊಬ್ಬುಗಳು ಹೃದಯಕ್ಕೆ ಹಾನಿ ಮಾಡುತ್ತೆ. ಹೆಚ್ಚು ಫ್ರೈಡ್ ರೈಸ್ ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಹೃದಯಘಾತ ಹೆಚ್ಚಾಗುತ್ತೆ. ಹಾಗಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು ಇರುವವರು ಹೊರಗೆ ಸಿಗುವಂತ ಆಹಾರಗಳಿಂದ ಆದಷ್ಟು ದೂರವಿರುವುದು ಉತ್ತಮ. ಯಾಕೆ ಫ್ರೈಡ್ ರೈಸ್ ಒಳ್ಳೆಯದಲ್ಲ ಅಂತ ನೋಡೋದಾದ್ರೆ, ಫ್ರೈಡ್ ರೈಸ್ ಮಾಡುವಾಗ ಬಳಕೆ ಮಾಡುವ ಸೋಯಾ ಸಾಸ್, ಚಿಲ್ಲಿ ಸಾಸ್, ಉಪ್ಪು ಮತ್ತು ವಿನೆಗರ್ನಂತಹ ಬಹಳಷ್ಟು ಪದಾರ್ಥಗಳು ರಕ್ತದೊತ್ತಡ ಅಪಾಯವನ್ನು ಹೆಚ್ಚು ಮಾಡುತ್ತೆ. ಅದರಲ್ಲೂ ಚೈನೀಸ್ ಮತ್ತು ಫ್ರೈಡ್ ರೈಸ್ಗಳಲ್ಲಿ ಕ್ಯಾಲೋರಿ ಹೆಚ್ಚಾಗಿದ್ದು ಇವುಗಳ ಸೇವನೆಯಿಂದ ತೂಕ ಹೆಚ್ಚಾಗುವುದಲ್ಲದೆ ಬೊಜ್ಜು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದಲ್ಲದೆ ಈ ರೀತಿಯ ಆಹಾರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ತಲೆನೋವು, ಎದೆಉರಿ ಮತ್ತು ವೇಗದ ಹೃದಯ ಬಡಿತದ ಲಕ್ಷಣಗಳು ಉಂಟಾಗಬಹುದು ಅಂತ ಹೇಳಿ ಆರೋಗ್ಯ ತಜ್ಞರು ಹೇಳ್ತಾರೆ.